ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, GNM ನರ್ಸಿಂಗ್ ಬೋರ್ಡ್ ವತಿಯಿಂದ ಈಗಾಗಲೇ ನಿಮ್ಮಗಳಿಗೆ ಆ್ಯನ್ಯುವಲ್ ಎಕ್ಸಾಮ್ನ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಆಗಿದೆ. ಸೊ ಇದರಲ್ಲಿ ಎಕ್ಸ್ಟೆಂಡೆಡ್ ಆಗುವಂಥ ಯಾವುದೇ ಮಾತು ಇಲ್ಲ. ಈಗಾಗಲೇ ಅದರದ್ದು ತುಂಬ ಸ್ಟ್ರಿಕ್ಟಾಗಿ ಮತ್ತು ಅದನ್ನು ಎಲ್ಲವನ್ನು ತಲೆ ಹಾಕಿ ಏನು ಮಾಡಿದಾರಂತಪ್ಪ ಅಂದರೆ ಒಂದು ಫೈನಲ್ ಏನಪ್ಪ ಅಂದರೆ ಇವರು ರಾಜೀವ್ ಗಾಂಧಿಯವರು ಒಂದು ಟೈಮ್ ಟೇಬಲನ್ನು ರೆಡಿ ಮಾಡಿರುವಂಥದ್ದು. ಇನ್ ಕೇಸ್ ಆಫ್ ಏನಾದರೂ ತುರ್ತು ಸಂದರ್ಭದಲ್ಲಿ ಮಾತ್ರ ಏನಾದರೂ ಬದಲಾವಣೆ ಆಗುವಂಥ ನಿರೀಕ್ಷೆ ಇದ್ದರೆ ಹೊರತು 100% ಟೈಮ್ ಟೇಬಲಲ್ಲಿ ಯಾವುದೇ ಥರ ಅಂತ ಎಕ್ಸ್ಟೆಂಡ್ ಆಗಿರುವಂಥದ್ದು ಮತ್ತು ಅದು ರದ್ದತಿಯಾಗುವಂಥ ಯಾವುದೇ ಅಂತ ಡೌಟ್ಗಳು ಇಲ್ಲ. ಓಕೆನಾ. ಆಮೇಲೆ ಇನ್ನೊಂದು ಏನು ಅಪ್ಡೇಟ್ ಮಾಡಿದ್ದಾರೆ ಅಂತಂದರೆ, ನಿನ್ನೆ ಅಪ್ಡೇಟ್ ಆಗಿರುವಂಥ ವಿಷಯ ಏನಂತಂದರೆ, ಇನ್ನುವರೆಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಆ್ಯನ್ಯುವಲ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಆ್ಯನ್ಯುವಲ್ ಎಕ್ಸಾಮಿಗೆ ನೀವು ಪೇಮೆಂಟನ್ನು ಮಾಡಬೇಕಾಗತ್ತೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಏನು ಮಾಡಿದ್ದಾರೆ ಅಂದರೆ, ಎಲ್ಲ ಕಾಲೇಜುಗಳಿಗೆ ಕೂಡ ರವಾನೆ ಮಾಡಿರುವಂಥದ್ದು. ಎಲ್ಲ ಕಾಲೇಜುಗಳಿಗೂ ಕೂಡ ಮಾಹಿತಿ ಕೊಟ್ಟಿರೋದು ಏನಂತಂದರೆ, ನಾಳೆ ತನಕನೂ ಟೆಕ್ನಿಕಲ್ ಪ್ರಾಬ್ಲಮ್ದಿಂದ ಒಂದಷ್ಟು ಕಾಲೇಜುಗಳು ವಿದ್ಯಾರ್ಥಿಗಳ ಒಂದು ಅಪ್ಲಿಕೇಶನ್ಗಳನ್ನು ಹಾಕಿರಲಿಲ್ಲ. ಸೊ ಹೀಗಾಗಿ 7ನೇ ತಾರೀಕು ತನಕ ದಿನಾಂಕಗಳನ್ನು ವಿಸ್ತರಣೆ ಮಾಡಿದ್ದಾರೆ. ಅದನ್ನು ನೀವು ಕಾಲೇಜಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬೇಕಾಗತ್ತೆ. ಕಾಲೇಜಿನ ಒಂದು ಗ್ರೂಪಲ್ಲಿ ಕೂಡ ಈಗಾಗಲೇ ಕಾಲೇಜಿನವರು ಶೇರ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಆಫ್ ಮಾಡಿಲ್ಲ ಅಂತಂದರೆ ನೀವು ಕಾಲೇಜಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ. ನಾಳೆಗೆ ಕೊನೆ ದಿನಾಂಕ ಇದೆ. ಬೇಕಾದರೆ ಇವಾಗಲೇ ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ ಕಾಲೇಜಿಗೆ. ಇಲ್ಲಾಂದರೆ ನಾಳೆಗೆ ಬೆಳಿಗ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಯಾರಿಗೆ ಮಿಸ್ ಆಗಿತ್ತು ಆ್ಯನ್ಯುವಲ್ ಎಕ್ಸಾಮ್ ಅಪ್ಲಿಕೇಶನ್ ಮಿಸ್ ಆಗಿತ್ತು ಅಂಥವ್ರುಗಳಿಗೆ 7ನೇ ತಾರೀಕು ತನಕ ದಿನಾಂಕ ಕೊಟ್ಟಿದ್ದಾರೆ. ಈಗ ಅಪ್ಲಿಕೇಶನ್ ದಿನಾಂಕ ವಿಸ್ತರಣೆ ಮಾಡಿದಾರಂದಮೇಲೆ ಇದರ ಎಕ್ಸಾಮ್ನು ಕೂಡ ಥಿಯರಿ ಎಕ್ಸಾಮ್ ಕೂಡ ಬದಲಾವಣೆ ಆಗುತ್ತಂತೂ ಒಂದು ಪ್ರಶ್ನೆ ಇರುತ್ತೆ ನಿಮಗೆ. ಸೊ ಅದರಲ್ಲಿ ಯಾವುದೇ ಥರಂಥ ಬದಲಾವಣೆ ಇಲ್ಲ. ಈಗಾಗಲೇ ಸೆಂಟರ್ಗಳನ್ನು ಕೂಡ ಡಿಸೈಡ್ ಮಾಡಿದ್ದಾರೆ. ನೆನಪಿಟ್ಟುಕೊಳ್ಳ್ರಿ, ಈಗಾಗಲೇ ಪ್ರೊವಿಷನಲ್ ಸೆಂಟ್ರಲ್ ಲಿಸ್ಟನ್ನು ಕೂಡ ರೆಡಿ ಮಾಡಿರುವಂಥದ್ದು. ಅದು ಕಾಲೇಜ್ ಲೆವೆಲಲ್ಲಿ, ಪ್ರಿನ್ಸಿಪಲ್ ಲೆವೆಲಲ್ಲಿ ಕೂಡ ಡಿಸ್ಕಷನ್ ಆಗ್ತಾ ಇರುವಂಥದ್ದು. ಸೊ ಅದನ್ನು ಕೂಡ ಫೈನಲ್ ಬಂದಾಗ ಅಪ್ಡೇಟ್ ಮಾಡ್ತಾರೆ. ನಾನು ಕೂಡ ಅಪ್ಡೇಟ್ ಮಾಡ್ತೀನಿ ಫೈನಲ್ ಬಂದಾಗ. ಇವಾಗ ಪ್ರೊವಿಷನಲ್ ಕಾಲೇಜುಗಳಿಗೆ ಮಾಹಿತಿ ಕೊಟ್ಟಿರುವಂಥದ್ದು. ಸೆಂಟರ್ಗಳನ್ನು ಏನು ಮಾಡಿದ್ದಾರೆ ಅಂತಂದರೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸೆಂಟ್ರ್ ಕೂಡ ಡಿಸೈಡ್ ಆಗಿದೆ, ಟೈಮ್ ಟೇಬಲ್ ಕೂಡ ಡಿಸೈಡ್ ಆಗಿದೆ. ಸೊ ಹೀಗಾಗಿ ನೀವು ಓದಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ರಿ. ಯಾವುದೇ ಥರಂಥ ಬದಲಾವಣೆ ಆಗೋದಂತೂ ಖಂಡಿತವಾಗಿ ಇಲ್ಲ ಟೈಮ್ ಟೇಬಲ್ ಒಳಗಡೆ. ಇನ್ ಕೇಸ್ ಆಫ್ ಏನಾದರೂ ಆದರೆ ಅಷ್ಟೇ, ನಾನು ಹೇಳಿದ್ನಲ್ಲ, ಎಮರ್ಜೆನ್ಸಿ ಆದರೆ ಅಷ್ಟೇ ಬದಲಾವಣೆ ಆಗುವಂಥದ್ದು ಎಲ್ಲರೂ. ಆಮೇಲೆ ಇನ್ನೊಂದು ಥಿಂಗ್ಸ್ ಹೇಳೋದನ್ನು ಮರೆತೆ, ಈ ವರ್ಷ ಕೂಡ ತುಂಬ ಸ್ಟ್ರಿಕ್ಟಾಗಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಯಾಕಂತಂದರೆ ಈಗಾಗಲೇ ಪ್ಯಾರಾಮೆಡಿಕಲ್ ಏನೋ ಒಂದು ಇಶ್ಯೂ ಆಗಿತ್ತು. ಪ್ಯಾರಾಮೆಡಿಕಲ್ ಎಕ್ಸಾಮ್ ಸೆಂಟ್ರಲ್ಲಿ ಮಾಸ್ ಕಾಪಿ ಮಾಡಲಾಗಿದೆ ಅಂಥೇಳಿ ನ್ಯೂಸ್ ಪೇಪರಲ್ಲೇ ಬಂದಿದ್ದ ಕಾರಣದಿಂದ ಮಾನ್ಯ ನಿರ್ದೇಶಕರಾದಂತಹ ಮೆಡಿಕಲ್ ಎಜುಕೇಷನ್ ನಿರ್ದೇಶಕರಾದಂಥವರು ಏನಂದರೆ ತುಂಬ ಸ್ಟ್ರಿಕ್ಟಾಗಿ ಗೈಡ್ಲೈನ್ಸ್ಗಳನ್ನು ರಿಲೀಸ್ ಮಾಡಿರುವಂಥದ್ದು. ನಿಮಗೂ ಕೂಡ ಅದು ಅನ್ವಯವಾಗುತ್ತೆ. ಸ್ವಲ್ಪ ಟಫ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಹೀಗಾಗಿ ನೀವು ತುಂಬ ಹಾರ್ಡ್ ಆಗ್ಬೋದು. ಸೊ ಸ್ಟಡಿ ಮಾಡಿ.